ನಮ್ಮ ಕಾನೂನಿನ ಬಗ್ಗೆ ನಾವು ಎಷ್ಟರ ಮಟ್ಟಿಗೆ ತಿಳಿದುಕೊಂಡಿದ್ದೀವಿ? ನಮ್ಮ ಕಾನೂನು ನಮಗೆ ಏನನ್ನು ಹೇಳುತ್ತೆ? ಸಾಮಾನ್ಯ ಜನರು ಕೂಡ ನಮ್ಮ ದೇಶದ ಕಾನೂನನ್ನು ಅರ್ಥ ಮಾಡಿಕೊಳ್ಳಬಹುದಾ? BNS ಆಕ್ಟ್ ಬಗ್ಗೆ ನಾವೆಷ್ಟು ತಿಳಿದುಕೊಂಡಿದ್ದೇವೆ? ಭಾರತೀಯ ನ್ಯಾಯ ಸಂಹಿತೆ BNS ಆಕ್ಟ್ ಕಾಲಂ 3 ನಮಗೆ ಏನು ಹೇಳುತ್ತೆ? ಇದೆಲ್ಲದರ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳೋಣ ಇವತ್ತಿನ ಸಂಚಿಕೆಯಲ್ಲಿ. ಸಾಮಾನ್ಯವಾಗಿ ಅಪರಾಧ ಅಂದರೆ ತಪ್ಪು ಕೆಲಸ ಮಾಡೋದು ಅಂತ ನಾವೆಲ್ಲರೂ ಭಾವಿಸಿರ್ತೇವೆ. ಆದರೆ ಕೆಲವು ಸಂದರ್ಭಗಳಲ್ಲಿ ಮಾಡಬೇಕಾದ ಕೆಲಸವನ್ನು ಮಾಡದೇ ಇರೋದು ಕೂಡ ಅಪರಾಧಕ್ಕೆ ಕಾರಣ ಆಗ್ಬೋದು. ಇದಕ್ಕೆ ಕಾನೂನಿನಲ್ಲಿ ಇಲ್ಲಿಗಲ್ ಒಮಿಷನ್ ಅಂತ ಹೇಳಲಾಗುತ್ತೆ. ಒಂದೇ ಘಟನೆಯಲ್ಲಿ ಇಬ್ಬರು ಒಂದೇ ಕೆಲಸ ಮಾಡಿದರೂ ಒಬ್ಬರಿಗೆ ಮಾತ್ರ ಶಿಕ್ಷೆ ಆಗಬಹುದು, ಮತ್ತೊಬ್ಬರಿಗೆ ಆಗದೇ ಇರಬಹುದು. ಇದು ಹೇಗೆ ಸಾಧ್ಯ? ಭಾರತೀಯ ನ್ಯಾಯ ಸಂಹಿತೆ BNS ಆಕ್ಟ್ ಕಾಲಂ 3ರಲ್ಲಿ ನಮಗೆ ಇದೆಲ್ಲವನ್ನು ಕೂಡ ಹೇಳುತ್ತೆ. ಸ್ನೇಹಿತರು ನಮಸ್ಕಾರ. ನಮ್ಮ ಹಿಂದಿನ ವಿಡಿಯೋದಲ್ಲಿ ಭಾರತೀಯ ನ್ಯಾಯ ಸಂಹಿತೆಯ ಸೆಕ್ಷನ್ 2ರ ಪ್ರಕಾರ ವ್ಯಾಖ್ಯಾನಗಳನ್ನು ನಾವು ಮಾತನಾಡ್ತಾ ಇದ್ದೀವಿ. ಇಂದು ನಾವು BNS 2023ರ ಅತ್ಯಂತ ಮಹತ್ವದ ಕಾಲಂ 3 ಸಾಮಾನ್ಯ ವಿವರಣೆಗಳು ಅಂದರೆ ಜನರಲ್ ಎಕ್ಸ್ಪ್ಲನೇಷನ್ ಬಗ್ಗೆ ತಿಳಿದುಕೊಳ್ಳೋಣ. ಒಂದು ಪ್ರಶ್ನೆ: ಒಂದೇ ಘಟನೆಯಲ್ಲಿ ಇಬ್ಬರು ಒಂದೇ ಕೆಲಸ ಮಾಡಿದರೂ ಕೂಡ ಒಬ್ಬರಿಗೆ ಮಾತ್ರ ಶಿಕ್ಷೆ ಆಗಬಹುದು, ಮತ್ತೊಬ್ಬರಿಗೆ ಆಗದೇ ಇರಬಹುದು. ಇದು ಹೇಗೆ ಸಾಧ್ಯ? ಅಥವಾ ಒಬ್ಬ ವ್ಯಕ್ತಿ ಯಾವುದೇ ತಪ್ಪು ಕೆಲಸ ಮಾಡದೇ ಇದ್ದರೂ ಕಾನೂನಿನ ಪ್ರಕಾರ ಅಪರಾಧಿಯಾಗಬಹುದೇ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗೋದು ನಮಗೆ BNS ಆಕ್ಟ್ನ ಕಾಲಂ 3ರಲ್ಲಿ. ಹಾಗಾದರೆ ಪ್ರತಿಯೊಂದು ಉಪವಿಧಿಯನ್ನು ಸರಳ ಉದಾಹರಣೆಯೊಂದಿಗೆ ತಿಳಿದುಕೊಳ್ಳೋಣ. ಪ್ರತಿಯೊಂದು ಅಪರಾಧವನ್ನು ಸಾಮಾನ್ಯ ವಿನಾಯಿತಿಗಳ ಜೊತೆಗೆ ಓದಲಾಗುತ್ತದೆ ಅಂತ ಹೇಳಲಾಗುತ್ತೆ. ಕಾನೂನಿನಲ್ಲಿ ಒಂದು ಕೆಲಸ ಅಪರಾಧ ಎಂದು ಬರೆದಿದ್ರೂ ಕೂಡ ಅದನ್ನು ತಕ್ಷಣವೇ ಅಪರಾಧ ಅಂತ ತೀರ್ಮಾನಿಸಲಾಗೋದಿಲ್ಲ. ಮೊದಲು ಆ ಪ್ರಕರಣಕ್ಕೆ ಅನ್ವಯಿಸುವ ಜನರಲ್ ಎಕ್ಸ್ಪ್ಲನೇಷನ್ ಅಂದರೆ ಸಾಮಾನ್ಯ ವಿನಾಯಿತಿಗಳು ಇದ್ದಾವೆಯೇ ಅಂತ ನೋಡಲಾಗುತ್ತೆ. ಉದಾಹರಣೆಗೆ 6 ವರ್ಷದ ಮಗು ಆಟವಾಡ್ತಾ ಇನ್ನೊಬ್ಬ ಮಗುವಿಗೆ ಗಾಯ ಮಾಡಿತ್ತು ಅಂತ ಅಂದ್ಕೊಳ್ಳೋಣ. ಹಾಗಾದರೆ ಗಾಯವಾಗಿದೆ ಎಂಬ ಕಾರಣಕ್ಕೆ ಮಾತ್ರ ಆ ಮಗುವನ್ನು ಅಪರಾಧಿ ಅಂತ ಹೇಳಲಾಗುತ್ತಾ? ಇಲ್ಲ. ಯಾಕೆಂದರೆ ಕಾನೂನು ಚಿಕ್ಕ ಮಕ್ಕಳಿಗೆ ತಮ್ಮ ಕೃತ್ಯದ ಪರಿಣಾಮಗಳನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯ ಇರದೇ ಇರಬಹುದು ಅಂತ ಪರಿಗಣಿಸುತ್ತೆ. ಇನ್ನು ಉದಾಹರಣೆ 2 ನೋಡೋಣ. ಒಬ್ಬ ಪೊಲೀಸ್ ಅಧಿಕಾರಿ ನ್ಯಾಯಾಲಯದ ವಾರಂಟ್ ಆಧಾರದ ಮೇಲೆ ಆರೋಪಿಯನ್ನು ಬಂಧಿಸ್ತಾರೆ. ಬಂಧನದಿಂದ ವ್ಯಕ್ತಿಯ ಸ್ವಾತಂತ್ರ್ಯಕ್ಕೆ ನಿರ್ಬಂಧ ಉಂಟಾದರೂ ಕೂಡ ಅವರು ಕಾನೂನುಬದ್ಧ ಕರ್ತವ್ಯ ನಿರ್ವಹಿಸುತ್ತಿರುವುದರಿಂದ ಅದು ಅಪರಾಧ ಆಗುವುದಿಲ್ಲ ಅಂತ ಹೇಳಲಾಗುತ್ತೆ. ಮುಖ್ಯ ವಿಷಯ ಕಾನೂನಿನ ವಿಧಿಯನ್ನು ಮಾತ್ರವಲ್ಲ, ಅದರ ಜೊತೆಗೆ ಅನ್ವಯಿಸುವ ವಿನಾಯಿತಿಗಳನ್ನು ಕೂಡ ಓದಬೇಕು ಅಂತ ಹೇಳಲಾಗುತ್ತೆ. ಒಂದು ಪದಕ್ಕೆ ನೀಡಿರುವ ವ್ಯಾಖ್ಯಾನ ಇಡೀ ಕಾನೂನಿನಲ್ಲಿ ಒಂದೇ ಅರ್ಥವನ್ನು ಹೊಂದಿರುತ್ತೆ. ಒಂದು ಪದಕ್ಕೆ BNSನಲ್ಲಿ ಒಂದು ಕಡೆ ವ್ಯಾಖ್ಯಾನ ನೀಡಿದರೆ ಅದೇ ಅರ್ಥವನ್ನು ಇಡೀ ಸಂಹಿತೆಯಲ್ಲಿ ಬಳಸಲಾಗುತ್ತೆ. ಉದಾಹರಣೆಗೆ ಚೈಲ್ಡ್ ಅಂದರೆ 18 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ವ್ಯಕ್ತಿ ಅಂತ ವ್ಯಾಖ್ಯಾನಿಸಲಾಗಿದೆ. ಹಾಗಾಗಿ BNSನ ಬೇರೆ ಕಾಲಂ ಓದುವಾಗಲೂ ಕೂಡ ಚೈಲ್ಡ್ ಅಂದರೆ ಇದೇ ಅರ್ಥ ಬರುತ್ತೆ. ಪತ್ನಿ, ನೌಕರ ಅಥವಾ ಗುಮಾಸ್ತನ ಬಳಿ ಇರುವ ಆಸ್ತಿಯು ನಿಮ್ಮ ಸ್ವಾಧೀನದಲ್ಲಿರಬಹುದು. ಕಾನೂನಿನಲ್ಲಿ ಪೊಸೆಷನ್ ಅಂದರೆ ಕೇವಲ ನಿಮ್ಮ ಕೈಲಿರುವುದು ಮಾತ್ರ ಅಲ್ಲ. ಉದಾಹರಣೆಗೆ ಒಬ್ಬ ಅಂಗಡಿಯ ಮಾಲೀಕ ದಿನದ ಹಣವನ್ನು ಲೆಕ್ಕಗಾರನಿಗೆ ಎಣಿಸಲು ಕೊಡ್ತಾನೆ. ಆ ಹಣ ಲೆಕ್ಕಗಾರನ ಕೈಲಿದ್ದರೂ ಕಾನೂನಿನ ದೃಷ್ಟಿಯಲ್ಲಿ ಅದು ಇನ್ನೂ ಅಂಗಡಿ ಮಾಲೀಕನ ಸ್ವಾಧೀನದಲ್ಲೇ ಇದೆ ಅಂತ ಅರ್ಥ. ಇನ್ನೊಂದು ಉದಾಹರಣೆ ಹೇಳೋದಾದರೆ, ನೀವು ನಿಮ್ಮ ಚಿನ್ನವನ್ನು ನಿಮ್ಮ ಪತ್ನಿಯ ಲಾಕರ್ನಲ್ಲಿ ಇಟ್ಟಿದ್ದೀರಿ ಅಂತ ಅಂದ್ಕೊಳ್ಳೋಣ. ಅದು ಪತ್ನಿಯ ಬಳಿ ಇದ್ದರೂ ಕೆಲವು ಕಾನೂನು ಸಂದರ್ಭಗಳಲ್ಲಿ ಅದು ನಿಮ್ಮ ಸ್ವಾಧೀನದಲ್ಲಿರುವ ಆಸ್ತಿ ಅಂತಲೇ ಪರಿಗಣಿಸಬಹುದು. ಇಲ್ಲಿಗಲ್ ಒಮಿಷನ್ ಅಂದರೆ ಏನು? ಈ ಮಾಡಬೇಕಾದ ಕೆಲಸವನ್ನು ಮಾಡದೇ ಇದ್ದರೂ ಅಪರಾಧ ಆಗಬಹುದು. ಅದಕ್ಕೆ ಹೇಳೋದು ಇಲ್ಲಿಗಲ್ ಒಮಿಷನ್ ಅಂತ ಹೇಳಿ.
ಸಾಮಾನ್ಯವಾಗಿ ಅಪರಾಧ ಎಂದರೆ ತಪ್ಪು ಕೆಲಸ ಮಾಡೋದು ಅಂತ ನಾವೆಲ್ಲರೂ ಕೂಡ ಭಾವಿಸುತ್ತೀವಿ. ಆದರೆ ಕೆಲವು ಸಂದರ್ಭಗಳಲ್ಲಿ ಮಾಡಬೇಕಾದ ಕೆಲಸವನ್ನು ಮಾಡದೇ ಇರೋದು ಕೂಡ ಅಪರಾಧಕ್ಕೆ ಕಾರಣ ಆಗುತ್ತೆ ಅಂತ ಇಲ್ಲಿ ಹೇಳಲಾಗುತ್ತೆ. ಉದಾಹರಣೆಗೆ, ಒಬ್ಬ ಪೋಷಕ ತನ್ನ ಚಿಕ್ಕ ಮಗುವಿಗೆ ಆಹಾರ ಮತ್ತು ಅಗತ್ಯ ಆರೈಕೆ ನೀಡುವುದು ಅವರ ಕಾನೂನುಬದ್ಧ ಕರ್ತವ್ಯ ಅಂತ ಕಾನೂನಿನಲ್ಲಿ ಹೇಳಲಾಗಿದೆ. ಆದರೆ ಅದನ್ನು ಉದ್ದೇಶಪೂರ್ವಕವಾಗಿ ಮಾಡದೆ ಮಗುವಿಗೆ ಗಂಭೀರ ಹಾನಿ ಉಂಟಾದರೆ ಅದು ಕಾನೂನು ದೃಷ್ಟಿಯಿಂದ ಗಂಭೀರ ವಿಷಯ ಆಗಬಹುದು. ಇನ್ನೊಂದು ಉದಾಹರಣೆ ತೆಗೆದುಕೊಳ್ಳೋದಾದರೆ, ಒಬ್ಬ ಆಸ್ಪತ್ರೆಯ ಸಿಬ್ಬಂದಿ ತುರ್ತು ಪರಿಸ್ಥಿತಿಯಲ್ಲಿ ಕರ್ತವ್ಯ ನಿರ್ವಹಿಸದೆ ಅದರ ಪರಿಣಾಮವಾಗಿ ಗಂಭೀರ ಹಾನಿ ಉಂಟಾದರೆ ಪ್ರಕರಣದ ಸನ್ನಿವೇಶಕ್ಕೆ ಅನುಗುಣವಾಗಿ ಕಾನೂನು ಹೊಣೆಗಾರಿಕೆ ಅವನಿಗೆ ಎದುರಾಗಬಹುದು. ಕಾಮನ್ ಇಂಟೆನ್ಷನ್ ಅಂದರೆ ಏನು? ಕಾಮನ್ ಇಂಟೆನ್ಷನ್ ಅಂದರೆ ಸಾಮಾನ್ಯ ಉದ್ದೇಶ ಇದ್ದರೆ ಎಲ್ಲರೂ ಹೊಣೆಗಾರರು. ಇದು ಕ್ರಿಮಿನಲ್ ಕಾನೂನಿನ ಪ್ರಮುಖ ತತ್ವಗಳಲ್ಲಿ ಒಂದು ಅಂತ ಹೇಳಲಾಗಿದೆ. ಹಲವರು ಒಂದೇ ಉದ್ದೇಶದಿಂದ ಸೇರಿ ಅಪರಾಧ ಮಾಡಿದರೆ ಪ್ರತಿಯೊಬ್ಬರ ಪಾತ್ರ ಬೇರೆ ಬೇರೆ ಇದ್ದರೂ ಕೂಡ ಕಾನೂನಿನ ದೃಷ್ಟಿನಲ್ಲಿ ಎಲ್ಲರ ಹೊಣೆಗಾರಿಕೆಯನ್ನು ಪರಿಗಣಿಸಲಾಗುತ್ತದೆ ಅಂತ ಹೇಳ್ತಾರೆ. ಉದಾಹರಣೆಗೆ, 3 ಜನ ದರೋಡೆ ಮಾಡಲು ಯೋಜನೆಯನ್ನು ರೂಪಿಸ್ತಾರೆ. ಮೊದಲ ವ್ಯಕ್ತಿ ಅಂಗಡಿ ಮಾಲೀಕನನ್ನು ಬೆದರಿಸ್ತಾನೆ, 2ನೇ ವ್ಯಕ್ತಿ ಹಣ ತೆಗೆದುಕೊಳ್ತಾನೆ, 3ನೇ ವ್ಯಕ್ತಿ ಹೊರಗೆ ನಿಂತು ಕಾವಲು ಕಾಯ್ತಾನೆ. 3ನೇ ವ್ಯಕ್ತಿ ಹಣವನ್ನು ಮುಟ್ಟದೇ ಇದ್ದರೂ ಕೂಡ ಸಾಮಾನ್ಯ ಉದ್ದೇಶದಿಂದ ಸಹಕರಿಸಿದರೆ ಅವನ ಹೊಣೆಗಾರಿಕೆಯನ್ನು ಕೂಡ ಪರಿಶೀಲಿಸಲಾಗುತ್ತೆ ಅಂತ ಹೇಳಲಾಗಿದೆ. ಉದ್ದೇಶ ಮತ್ತು ತಿಳುವಳಿಕೆಯೂ ಕೂಡ ಮುಖ್ಯ. ಕಾನೂನು ಕೇವಲ ಏನು ಮಾಡಿದ್ರು ಎಂಬುದನ್ನಷ್ಟೇ ನೋಡೋದಿಲ್ಲ, ಯಾವ ಉದ್ದೇಶದಿಂದ ಮಾಡಿದ್ರು ಎಂಬುದನ್ನು ಕೂಡ ಪರಿಗಣಿಸುತ್ತೆ. ಉದಾಹರಣೆಗೆ, ಒಬ್ಬ ವ್ಯಕ್ತಿಗೆ ನೋಟುಗಳು ನಕಲಿ ಅಂತ ಗೊತ್ತಿದ್ರೂ ಕೂಡ ಅವನ್ನ ಮಾರುಕಟ್ಟೆಯಲ್ಲಿ ಬಳಸಲು ಸಹಾಯ ಮಾಡಿದರೆ ಅವನ ತಿಳುವಳಿಕೆ ಮತ್ತು ಉದ್ದೇಶವು ಪ್ರಕರಣದಲ್ಲಿ ಪ್ರಮುಖವಾಗಬಹುದು. ಅದೇ ರೀತಿ ನೋಟು ನಕಲಿ ಎಂಬುದು ಗೊತ್ತಿರದೆ ಬಳಸಿದರೆ ಪರಿಸ್ಥಿತಿಯ ಮೌಲ್ಯಮಾಪನ ಬೇರೆ ರೀತಿ ಆಗಬಹುದು. ಕೃತ್ಯ ಮತ್ತು ನಿರ್ಲಕ್ಷ್ಯ ಎರಡೂ ಸೇರಿ ಅಪರಾಧಕ್ಕೆ ಕಾರಣವಾಗಬಹುದು. ಕೆಲವೊಮ್ಮೆ ವ್ಯಕ್ತಿ ಮಾಡಿದ ಕೆಲಸ ಮತ್ತು ಮಾಡದೆ ಬಿಟ್ಟ ಕರ್ತವ್ಯ ಎರಡೂ ಸೇರಿ ಪರಿಣಾಮ ಉಂಟು ಮಾಡಬಹುದು. ಸರಳ ಉದಾಹರಣೆಯೊಂದು ಹೇಳಬೇಕಾದ್ರೆ, ಒಬ್ಬ ಆರೈಕೆಗಾರ ರೋಗಿಗೆ ಔಷಧಿ ಕೊಡಬೇಕಾದ ಕರ್ತವ್ಯ ಇದೆ. ಅವನು ಔಷಧಿ ನೀಡದೆ ಜೊತೆಗೆ ರೋಗಿಗೆ ಹಾನಿಯಾಗುವ ರೀತಿಯಲ್ಲಿ ವರ್ತಿಸಿದರೆ ಎರಡೂ ಅಂಶಗಳನ್ನು ಸೇರಿಸಿ ಕಾನೂನು ಪರಿಶೀಲಿಸಬಹುದು. ಹಲವಾರು ಕೃತ್ಯಗಳು ಸೇರಿ ಒಂದು ಅಪರಾಧ ಆಗಬಹುದು. ಒಬ್ಬರಿಗಿಂತ ಹೆಚ್ಚು ಜನರು ಬೇರೆ ಬೇರೆ ಹಂತಗಳಲ್ಲಿ ಮಾಡಿದ ಕಾರ್ಯಗಳು ಸೇರಿ ಒಂದು ಅಪರಾಧಕ್ಕೆ ಕಾರಣ ಆಗಬಹುದು. ಉದಾಹರಣೆಗೆ, ಎ ಮತ್ತು ಬಿ ಇಬ್ಬರು ಸೇರಿ ಕಳ್ಳತನದ ಯೋಜನೆ ರೂಪಿಸ್ತಾರೆ. ಎ ಮನೆಯ ಬಾಗಿಲನ್ನು ತೆರೀತಾನೆ, ಬಿ ಒಳಗೆ ಹೋಗಿ ಬೆಲೆ ಬಾಳುವ ವಸ್ತುಗಳನ್ನು ತೆಗೆದುಕೊಳ್ತಾನೆ. ಇಲ್ಲಿ ಇಬ್ಬರ ಪಾತ್ರವು ಮುಖ್ಯವಾದುದರಿಂದ ಇಬ್ಬರ ಹೊಣೆಗಾರಿಕೆಯನ್ನು ಕಾನೂನು ಪರಿಶೀಲಿಸಬಹುದು. ಇಲ್ಲಿ ಗಮನಿಸಬೇಕಾದ ವಿಷಯ ಏನೆಂದರೆ, ನೈಜ ಪ್ರಕರಣಗಳಲ್ಲಿ ಅಪರಾಧದ ಸ್ವರೂಪ, ಉದ್ದೇಶ ಮತ್ತು ಸಾಕ್ಷಿಗಳ ಆಧಾರದ ಮೇಲೆ ನ್ಯಾಯಾಲಯ ಅಂತಿಮ ನಿರ್ಧಾರವನ್ನು ಕೈಗೊಳ್ಳುತ್ತೆ ಅಂತ ಹೇಳ್ತಾರೆ. ಒಂದೇ ಘಟನೆಯಲ್ಲಿ ಎಲ್ಲರ ಮೇಲೂ ಒಂದೇ ಅಪರಾಧ ಅನ್ವಯಿಸಬೇಕೆಂದಿಲ್ಲ. ಅಂದರೆ ಇದು ಕಲಂ 3ರ ಅತ್ಯಂತ ಆಸಕ್ತಿದಾಯಕ ತತ್ವ. ಒಂದೇ ಘಟನೆಯಲ್ಲಿ ಇಬ್ಬರು ಇದ್ದರು, ಅವರ ಉದ್ದೇಶ ಮತ್ತು ಪರಿಸ್ಥಿತಿ ಬೇರೆ ಇದ್ದರೆ ಅವರ ವಿರುದ್ಧ ಅನ್ವಯಿಸುವ ಅಪರಾಧವೂ ಬೇರೆ ಆಗಬಹುದು. ಉದಾಹರಣೆಗೆ, ಒಬ್ಬ ವ್ಯಕ್ತಿ ತೀವ್ರ ಪ್ರಚೋದನೆಯಿಂದ ಹಲ್ಲೆ ಮಾಡ್ತಾನೆ, ಅದೇ ಸಮಯದಲ್ಲಿ ಮತ್ತೊಬ್ಬ ವ್ಯಕ್ತಿ ಮೊದಲೇ ಹಾನಿ ಮಾಡುವ ಉದ್ದೇಶದಿಂದ ಯೋಜನೆ ರೂಪಿಸಿ ಸಹಕರಿಸ್ತಾನೆ. ಇಬ್ಬರೂ ಒಂದೇ ಘಟನೆಯಲ್ಲಿ ಭಾಗಿಯಾಗಿದ್ದರೂ ಕೂಡ ಅವರ ಮನಸ್ಥಿತಿ, ಉದ್ದೇಶ ಮತ್ತು ಸನ್ನಿವೇಶದ ಆಧಾರ ಕಾನೂನಿನಲ್ಲಿ ವಿಭಿನ್ನವಾಗಿ ಪರಿಗಣಿಸಬಹುದು ಅಂತ ಹೇಳ್ತಾರೆ. ಸ್ನೇಹಿತರೆ, ಭಾರತೀಯ ನ್ಯಾಯ ಸಂಹಿತೆಯ ಕಾಲಂ 3 ಕೇವಲ ಒಂದು ಸಾಮಾನ್ಯ ವಿವರಣೆ ಅಲ್ಲ, ಇದು ಇಡೀ ಕ್ರಿಮಿನಲ್ ಕಾನೂನನ್ನು ಅರ್ಥ ಮಾಡಿಕೊಳ್ಳಲು ಮಾರ್ಗದರ್ಶಿ ಅಂತಿದೆ. ಇಂದು ನಾವು ತಿಳಿದುಕೊಂಡ ಪ್ರಮುಖ ಅಂಶಗಳೇನೆಂದರೆ, ಪ್ರತಿಯೊಂದು ಅಪರಾಧವನ್ನು ಸಾಮಾನ್ಯ ವಿನಾಯಿತಿಗಳ ಜೊತೆಗೆ ಓದಲಾಗುತ್ತೆ. ಕಾನೂನಿನ ವ್ಯಾಖ್ಯಾನಗಳು ಎಲ್ಲೆಡೆ ಒಂದೇ ಅರ್ಥ ಹೊಂದಿರ್ತವೆ. ನಿಮ್ಮ ಆಸ್ತಿ ಮತ್ತೊಬ್ಬರ ಬಳಿ ಇದ್ದರೂ ಕೂಡ ಕೆಲವು ಸಂದರ್ಭಗಳಲ್ಲಿ ಅದು ನಿಮ್ಮ ಸ್ವಾಧೀನದಲ್ಲಿದೆ ಅಂತಲೇ ಪರಿಗಣಿಸಬಹುದು. ಮಾಡಬೇಕಾದ ಕೆಲಸವನ್ನು ಉದ್ದೇಶಪೂರ್ವಕವಾಗಿ ಮಾಡದೇ ಇದ್ದರೂ ಕೂಡ ಕಾನೂನು ಹೊಣೆಗಾರಿಕೆ ಉಂಟಾಗಬಹುದು. ಸಾಮಾನ್ಯ ಉದ್ದೇಶದಿಂದ ಕೆಲಸ ಮಾಡಿದರೆ ಎಲ್ಲರ ಪಾತ್ರವೂ ಪರಿಶೀಲನೆಗೆ ಒಳಪಡ್ತವೆ.
ಉದ್ದೇಶ, ತಿಳುವಳಿಕೆ ಮತ್ತು ಸಂದರ್ಭಗಳು ಕಾನೂನಿನಲ್ಲಿ ಅತ್ಯಂತ ಮಹತ್ವ ಅಂತ ಹೇಳಲಾಗುತ್ತೆ. ಒಂದೇ ಘಟನೆಯಲ್ಲಿ ಭಾಗಿಯಾದ ಎಲ್ಲರಿಗೂ ಒಂದೇ ರೀತಿಯ ಅಪರಾಧ ಅಥವಾ ಶಿಕ್ಷೆ ಅನ್ವಯಿಸಬೇಕಂತ ಏನಿಲ್ಲ. ಇವೆಲ್ಲವೂ ಕೂಡ BNS ಆಕ್ಟ್ನ ಕಾಲಂ 3ನಲ್ಲಿ ಉಲ್ಲೇಖಿಸಲಾಗಿದೆ. ಸ್ನೇಹಿತರೆ, ಮುಂದಿನ ವಿಡಿಯೋದಲ್ಲಿ ಭಾರತೀಯ ನ್ಯಾಯ ಸಂಹಿತೆಯ ಮುಂದಿನ ಕಲಂಗಳನ್ನು ಇದೇ ರೀತಿ ಸರಳ ಕನ್ನಡದಲ್ಲಿ ನೈಜ ಜೀವನದ ಉದಾಹರಣೆಗಳೊಂದಿಗೆ ತಿಳಿದುಕೊಳ್ಳೋಣ. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಅಂತ ಅನಿಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಟೇಕ್ ಕೇರ್, ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.